ನಮಸ್ಕಾರ, ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣ ವ್ಯಾಪ್ತಿಯಲ್ಲಿ ಗೋದಾಮುಗಳಲ್ಲಿ ಅಕ್ರಮವಾಗಿ ನಕಲಿ ರಸಗೊಬ್ಬರ ಶೇಖರಿಸಿರುವ ಬಗ್ಗೆ ಮಾಹಿತಿ ತಿಳಿದು ಬಂದಿದೆ. ಕೆಆರ್ಪೇಟೆ ತಾಲೂಕು ಕಿಕ್ಕೇರಿ ಹೋಬಳಿಯ ಜಯ ಕರ್ನಾಟಕ ಸಂಘಟನೆಯ ಅಧ್ಯಕ್ಷರಾಗಿ ಸತೀಶ್ ಅವರು ನೇಮಕಗೊಂಡಿದ್ದಾರೆ. ಕುಶಾಲನಗರ ಪಟ್ಟಣದ ರಂಗಭಾರತಿ ಕಲಾಮಂದಿರಂ ಸಭಾಂಗಣದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಕುಣಿತ ಭಜನೆ ತರಬೇತಿ ಕಾರ್ಯಕ್ರಮ ನಡೆಯಿತು. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಚಂದ್ರಶೇಖರ್ ಹೇರೂರು, ಬಿಜೆಪಿ ಯುವ ಮುಖಂಡರು ಹಾಗೂ ಸಮಾಜ ಸೇವಕರು, ಕುಶಾಲನಗರ ತಾಲೂಕು. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ದೊಡ್ಡಯ್ಯ ಹೆಜ್ಜೆ, ಎಪಿಸಿಎಂಎಸ್ನ ಉಪಾಧ್ಯಕ್ಷರು, ಕುಶಾಲನಗರ ತಾಲೂಕು. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಫೀರ್ ಮೊಹಮ್ಮದ್ ಎನ್ಹೆಚ್, ಗ್ರಾಮ ಲೆಕ್ಕಾಧಿಕಾರಿ, ತೊರೆನೂರು ವೃತ್ತ, ಕುಶಾಲನಗರ ತಾಲೂಕು. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಗುರುದರ್ಶನ್ ಜೆ, ಗ್ರಾಮ ಲೆಕ್ಕಾಧಿಕಾರಿ, ಕೂಡಿಗೆ ವೃತ್ತ, ಕುಶಾಲನಗರ ತಾಲೂಕು. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಎಚ್ಎಸ್ ಸಂತೋಷ್, ಕಂದಾಯ ಪರಿವೀಕ್ಷಕರು, ಕುಶಾಲನಗರ ತಾಲೂಕು. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಜಯವರ್ಧನ್, ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರು, ಪುರಸಭೆ ಹಾಗೂ ಬಿಜೆಪಿ ಪಕ್ಷದ ಮುಖಂಡರು ಮತ್ತು ಸಮಾಜ ಸೇವಕರು, ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ವಿಜೆ ನವೀನ್ ಕುಮಾರ್, ನಾಮ ನಿರ್ದೇಶಿತ ಸದಸ್ಯರು, ಪುರಸಭೆ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ಸಮಾಜ ಸೇವಕರು, ಕುಶಾಲನಗರ ತಾಲೂಕು. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಡಾಕ್ಟರ್ ಎಚ್.ಎಂ. ರಘುಕೋಟಿ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ, ಕೊಡಗು ಜಿಲ್ಲಾಧ್ಯಕ್ಷರು ಮತ್ತು ಕುಶಾಲನಗರ ಪ್ರೆಸ್ ಕ್ಲಬ್ ಟ್ರಸ್ಟ್ನ ಅಧ್ಯಕ್ಷರು, ಕುಶಾಲನಗರ ತಾಲೂಕು. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸಚಿನ್ ಕುಲಕರ್ಣಿ, ಗ್ರಾಮ ಲೆಕ್ಕಾಧಿಕಾರಿ, ನೆಲ್ಹುದಿಕೇರಿ ವೃತ್ತ, ಕುಶಾಲನಗರ ತಾಲೂಕು. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಎಂಎಸ್ ಶಿವಾನಂದ, ಮಾಜಿ ಅಧ್ಯಕ್ಷರು, ಗ್ರಾಮ ಪಂಚಾಯಿತಿ ಮುಳ್ಳುಸೋಗೆ ಹಾಗೂ ಬಿಜೆಪಿ ಪಕ್ಷದ ಮುಖಂಡರು ಮತ್ತು ಸಮಾಜ ಸೇವಕರು, ಕುಶಾಲನಗರ ತಾಲೂಕು. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸಂತೋಷ್ ಕೆಎಸ್, ಗ್ರಾಮ ಲೆಕ್ಕಾಧಿಕಾರಿ, ಮುಳ್ಳುಸೋಗೆ ವೃತ್ತ, ಕುಶಾಲನಗರ ತಾಲೂಕು. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ತೇರ್ನೇನಹಳ್ಳಿ ಬಲದೇವ್, ಟಿಎಪಿಸಿಎಂಎಸ್ನ ನೂತನ ಅಧ್ಯಕ್ಷರು, ಕೆಆರ್ಪೇಟೆ. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಡಾಲು ರವಿ, ಮನ್ಮೂಲ್ ನಿರ್ದೇಶಕರು, ಕೆಆರ್ಪೇಟೆ. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಎನ್ಕೆ ದಿಲೀಪ್ ಕುಮಾರ್, ಟಿಎಪಿಸಿಎಂಎಸ್ನ ನೂತನ ನಿರ್ದೇಶಕರು ಹಾಗೂ ಹಾಲುಮತ ಸಮಾಜದ ಅಧ್ಯಕ್ಷರು ಹಾಗೂ ಪ್ರಥಮ ದರ್ಜೆ ಗುತ್ತಿಗೆದಾರರು, ಕೆಆರ್ಪೇಟೆ. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಆರ್ಟಿಒ ಮಲ್ಲಿಕಾರ್ಜುನ್, ಸಮಾಜ ಸೇವಕರು, ಕೆಆರ್ಪೇಟೆ. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಮುಸಾದಿಕ್ ಪಾಷಾ, ಎಂಎಸ್ ಟಿವಿಎಸ್ ಶೋರೂಮ್ನ ಮಾಲೀಕರು, ಬೈಚನಹಳ್ಳಿ, ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಪಿಆರ್ ರಾಮನಾಥನ್, ನಗರ ಬಿಜೆಪಿ ಯುವ ಮೋರ್ಚಾದ ಅಧ್ಯಕ್ಷರು, ಕುಶಾಲನಗರ ತಾಲೂಕು, ಕೊಡಗು ಜಿಲ್ಲೆ. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ವಿಜಯ ರಾಮೇಗೌಡ, ಕಾಂಗ್ರೆಸ್ ಪಕ್ಷದ ಮುಖಂಡರು, ಕೆಆರ್ಪೇಟೆ ವಿಧಾನಸಭಾ ಕ್ಷೇತ್ರ ಹಾಗೂ ಮಿತ್ರ ಫೌಂಡೇಶನ್ನ ಅಧ್ಯಕ್ಷರು. ಕುಶಾಲನಗರ ಪಟ್ಟಣ ವ್ಯಾಪ್ತಿಯಲ್ಲಿ ನಕಲಿ ರಸಗೊಬ್ಬರ ಹಾಗೂ ಕಳೆನಾಶಕ ಮಾರಾಟ ದಂಧೆ ಬೆಳಕಿಗೆ ಬಂದಿದೆ. ಕೊಡಗು ಜಿಲ್ಲೆಯಲ್ಲಿ ಮತ್ತೆ ನಕಲಿ ರಸಗೊಬ್ಬರ ಮಾರಾಟ ದಂಧೆ ನಡೆಯುತ್ತಿದೆ. ಇತ್ತೀಚಿನ ದಿನಗಳಲ್ಲಿ ರೈತರಿಗೆ ಪಂಗನಾಮ ಹಾಕುತ್ತಿರುವ ನಕಲಿ ಗೊಬ್ಬರ ಮಾರಾಟಗಾರರು ಕುಶಾಲನಗರ ಹಾಗೂ ಹಾಸನ, ಮೈಸೂರು ಜಿಲ್ಲೆಯ ಗಡಿಭಾಗಗಳಲ್ಲಿ ಪರಿಸರ ಉಳಿಸುವ ನಿಟ್ಟಿನಲ್ಲಿ ಅಭಿಯಾನದ ಮೂಲಕ ರೈತರಿಗೆ ನಕಲಿ ಗೊಬ್ಬರವನ್ನ ಮಾರಾಟ ಮಾಡುತ್ತಿದ್ದಾರೆ ಎಂದು ಸಾರ್ವಜನಿಕರು ಮಾಹಿತಿ ನೀಡಿದ್ದಾರೆ.
ಮಾನ್ಯ ಜಿಲ್ಲಾಧಿಕಾರಿ ಅಥವಾ ತಾಲೂಕು ತಹಶೀಲ್ದವರು ಇತ್ತ ಗಮನ ಹರಿಸಿ ಅಕ್ರಮವಾಗಿ ನಕಲಿ ಗೊಬ್ಬರವನ್ನು ಶೇಖರಿಸಲಿಟ್ಟಿರುವ ಗೋದಾಮುಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಬೇಕಾಗಿದೆ. ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ಸರ್ ನಮಸ್ತೆ, ನಾನು ರಾಜೇಗೌಡ ಅಂತ ಹೇಳ್ಬಿಟ್ಟು ರಾಜನಬಿಲ್ಗುಲಿ, ಪ್ರಿಯಾಪಟ್ಟಣ ತಾಲೂಕು, ಮೈಸೂರು ಜಿಲ್ಲೆ. ನಾನು ಗ್ರೀನ್ ಪ್ಲಾಂಟ್ ಸಂಸ್ಥೆಯಲ್ಲಿ ಕೆಲಸ ಮಾಡೋಕ್ಕೆ ಅಂದ್ಬಿಟ್ಟು ನನ್ನ ಅಟ್ಯಾಚ್ ಮಾಡಿದ್ದು ನಮ್ಮ ಸ್ವಂತ ಚಿಕ್ಕಮ್ಮನ ಮಗ. ನಮ್ಮೂರ ಪಕ್ಕ ಒಬ್ಬರು ಚಂದ್ರಪ್ಪ ಅಂತ ಅವರೇ, ಪಾಕನಾಡ್ಕೊಪ್ಲವರು. ಅವರು ಸಖತ್ ಫ್ರಾಡ್ ಮುಂಚ. ಅವರು ಮೋಸ ಮಾಡದಿರೋ ಜನವೇ ಇಲ್ಲ, ಅಷ್ಟೊಂದು ಜನಕ್ಕೆ ಮೋಸ ಮಾಡಿದ್ದಾರೆ. ಮತ್ತು ಈಗ ದೇವರಾಜ್, ನಾನು ಅವ್ರನ್ನ ನಂಬ್ದೇ ನಮ್ಮ ಚಿಕ್ಕಮ್ಮನ ಮಗನ ನಂಬೋದಕ್ಕೆ ಅವನು ಫಾರಿನ್ ಟ್ರಿಪ್ ಕೊಡಿಸ್ತೀನಿ, ಅದು ಕೊಡಿಸ್ತೀನಿ, ಇದು ಕೊಡಿಸ್ತೀನಿ ಅಂತ ಅಂದ್ಬಿಟ್ಟು ಒಂದು 4-5 ಲಕ್ಷ ದುಡ್ಡು ಹಾಕ್ಸಿ ನನಗೆ ಪ್ರೈವೇಟಲ್ಲೂ ಮೋಸ ಮಾಡಿದ್ರು, ಫಾರಿನ್ ಟ್ರಿಪ್ಪು ಕೊಡಿಸ್ತಿಲ್ಲ. ಆಮೇಲೆ ಅದನ್ನು ಅದನ್ನು ಕೇಳೋಕ್ಕೆ ಹೋದರೆ ಅದನ್ನು ಮರೆಮಾಚಿ ಬೇರೆ ದಾರಿಗೆ ತರಿಸಿ ನಾನು ಕೊಡಿಸ್ತೀನಿ ಬಾ ಅಂತೆಲ್ಲ ಮಾತಾಡ್ಕೊಬಂದು ಕೊನೆಗೆ ನಮಗೆ ನಾಮ ಹಾಕಿದ್ರು. ನೆಕ್ಸ್ಟ್ ನಾನು ಈ ಗ್ರೀನ್ ಪ್ಲಾನೆಟ್ಗೆ ಹೋಗಿ ಒಂದು 15-20 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿ ಹಾಳು ಮಾಡಿಕೊಂಡೆ. ಆಮೇಲೆ ಪ್ರೈವೇಟೆಲ್ಲ ರಿಸಲ್ಟ್ ಇಲ್ದಂಗೆ ಸುಮಾರು ಜನ ರೈತರುಗಳಿಗೆ ಗೊಬ್ಬರ ಕೊಟ್ಟಿದ್ದೆ ನಾನು, DAP ಪೊಟ್ಯಾಷಲ್ಲೇ ಇದನ್ನೇ ಬಳಸ್ಬೋದು, ಗಿಡ ಎಲ್ಲ ಬರ್ತದೆ ಅಂತೆಲ್ಲ ಹೇಳಿದ್ರು. ನಮ್ಮ ಅಪ್ಲೈನು ಚಂದ್ರಪ್ಪ ಅಂತ ಅವರಲ್ಲ ಅವರು. ಅದರಿಂದ ನಾವು ಗೊಬ್ಬರ ಎಲ್ಲ ಕೊಟ್ಟಿದ್ದು, ಅವರು ಮೆಡಿಸಿನ್ಗೆ ಕೊಟ್ಟಿದ್ವಲ್ಲ, ಅವರು ನಮಗೆ ಔಷಧಿ ರಿಸಲ್ಟ್ ಬರಲಿಲ್ಲ ಅಂದ್ಬಿಟ್ಟು ನಮಗೆ ದುಡ್ಡು ಕೊಡಲಿಲ್ಲ ಸುಮಾರು ಜನ. ಇದರಲ್ಲಿ ಏನೋ ರಿಸಲ್ಟ್ ಇಲ್ಲ ಅಂತ ಹೀಗೆಲ್ಲ ಮಾಡುವೆ ನಮಗೆ ತುಂಬ ಮೋಸ ಮಾಡಿದ್ದಾರೆ. ನಾನು ನನ್ನ ದುಡ್ಡು ಹಾಕಿರೋದಕ್ಕೆ ನಮ್ಮ ದೇವರಾಜನ್ನ ಕೇಳೋದಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆಲ್ಲ ನಮಗೆ ಫ್ರಾಡ್ ಮಾಡಿದ್ರು, ಪೊಲೀಸ್ನವ್ರು ಕುಂಟೆಲ್ಲ ಎದುರಿಸಿದ್ರು. ಮತ್ತು ಇಲ್ಲಿ ಮಹಾಲಕ್ಷ್ಮಿ ರೆಸಿಡೆನ್ಸಿಲಿ ಇದು ರೈತರುಗಳಿಗೆ ಅನ್ಯಾಯ ಮಾಡಬೇಡಿ, ಮೋಸ ಮಾಡಬೇಡಿ, ನಮಗೆ ಏನೈತಿ ಅದನ್ನು ಸೆಟ್ಲ್ಮೆಂಟನ್ನು ಮಾಡಿಕೊಡಿ ಅಂತ ನಾನು ಕೇಳೋಕ್ಕೆ ಹೋಗೋದಕ್ಕೆ, ನೀನು ಯಾರು ಅಂತ ಕೇಳೋದಕ್ಕೆ, ನೀನು ಇಲ್ಲೇ ಯಾಕೆ ಬಂದಿದ್ದೀಯ ಅಂತೆಲ್ಲ ಇದು ಮಾಡಿದ್ರು. ನನ್ನ ಗ್ರೂಪಿಂದು ರಿಮೂವ್ ಮಾಡಿದ್ರು, ನನ್ನ ಅನ್ಯಾಯ ಕೇಳ್ತಿರೋದಕ್ಕೆ. ಯಾರು ನೀನು ಅಂದ್ಬಿಟ್ಟು ಬಾಲಾಜಿ ಎಂಟರ್ಪ್ರೈಸಲ್ಲಿ ಬಾಲರಾಜ್ ಅಂತ ಅಂದ್ಬಿಟ್ಟು ಅವರು, ಮತ್ತು ಇದು ಚಂದ್ರಪ್ಪನ ಸ್ನೇಹಿತರು ಒಬ್ಬರು, ಮತ್ತು ಚಂದ್ರಪ್ಪ ಅನ್ನೋರು 3 ಜನ ನನ್ನ ಹಲ್ಲೆ ಮಾಡಿದ್ರು. ನೀನು ಯಾರು ನೀನು ಅಂತ ಕೇಳೋದಕ್ಕೆ ನಾನು ಚಂದ್ರಪ್ಪ ಅವ್ರನ್ನ ಹಿಡ್ಕೊಂಡೆ. ನನ್ನನ್ನು ಯಾರು ನೀವು ಅಂತ ಕೇಳೋದಕ್ಕೆ ಅವತ್ತು ಯಾಕೆ ನನ್ನ ಹತ್ರ ಬಂದಿದ್ದೀರಿ ಅಂತವ. ಕೊನೆಗೆ ಬಾಲರಾಜ್ ಅವರು ಮತ್ತು ಚಂದ್ರಪ್ಪ ಸ್ನೇಹಿತರು ಚಂದ್ರಪ್ಪ 3 ಜನ ಸೇರಿ ಅಲ್ಲಿ ಹಲ್ಲೆ ಮಾಡಿದ್ರು. ನನಗೆ ಸಿಕ್ಕಾಪಟ್ಟೆ ತಲೆಗೆಲ್ಲ ಸಖತ್ ಏಟು ಹೊಡೆದ್ರು. ನನ್ನ ಕೈಲಿ ತಡ್ಕೊಳಕ್ಕಾಗಲಿಲ್ಲ. ಒಂದು 5 ಗಂಟೆ ಏನು ಪೇನ್ ಇತ್ತಿಲ್ಲ. ನಿನ್ನೆ 5 ಗಂಟೆ ಸಂಜೆಲೆ ಇದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಸ್ಟೇಷನ್ ಕಳಿಸಿದ್ರು. ಪೊಲೀಸ್ ಸ್ಟೇಷನ್ನಿಂದ ನನಗೆ 5 ಗಂಟೆಲಿ ಪೇಯ್ನ್ ಬಂದು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಪೇಯ್ನ್ ಕಿಲ್ಲರ್ ಇಂಜೆಕ್ಷನ್ ಟ್ಯಾಬ್ಲೆಟ್ ಎಲ್ಲ ತೊಗೊಂಡೆ. ಹಿಂಗೆಲ್ಲ ಅನ್ಯಾಯ ಅಕ್ರಮಗಳು ಮಾಡ್ತಾರೆ. ನಾವು ಅನ್ಯಾಯ ಮಾಡಿದ್ದನ್ನ ಕೇಳ್ತಾ ಇದ್ದರೆ ಇವರು ನಮ್ಮ ಮೇಲೆ ಅಧಿಕಾರ ಚಲಾಯಿಸಿ ನಮಗೆ ಮಾರಣಾಂತಿಕ ಹಲ್ಲೆ ಮಾಡಿದ್ರು. ನನಗೆ ಸಖತ್ತು ನೋವಾಯಿತು. ನನಗೆ ನೋವಾಗಿರೋದ ಅನ್ಯಾಯ ಆಗಿರೋದ ನಮಗೆ ಅಧಿಕಾರಿಗಳು ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ನಾನು ಕಳೆ ಕೇಳ್ಕೊತೀನಿ ಸರ್. ಗೊಬ್ಬರ ಬಂದು ಅವರು ರೈತರುಗಳಿಗೆ ಡೈರೆಕ್ಟ್ ಮಾತಾಡ್ಬಿಟ್ಟು ರೈತರುಗಳಿಗೆ ಕೊಡಿಸ್ತಾರೆ. ರೈತರುಗಳಿಗೆ ಒಬ್ಬರು ವೇರೆ ಈಗ ನನ್ನಂಥ ವ್ಯಕ್ತಿ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ರೈತರುಗಳಿಗೆ ಸಪ್ಲೈ ಮಾಡೋದು, ಈ ಥರ ಮಾಡೋದು. ಅದರಲ್ಲೆಲ್ಲ ರಿಸಲ್ಟ್ ಇಲ್ಲ, ಸಖತ್ತು ಮೋಸ ಮಾಡ್ತಾ ಇದ್ದಾರೆ. ಕೇಳಪ್ಪ, ನೀವು ಲೈಸೆನ್ಸು ಇದ್ಬಿಟ್ಟೆ ತಾನು ನೀವು ಇಡ್ಬೇಕಾರೆ ತಗೊಂಡೆ ತಾನು ಮೀಟ್ರ್ ಇಟ್ಬಿಟ್ಟು 1 ವಾರ ಅಂತ 2 ವಾರ ಅಂತಂದರೆ ಅದು ನಡೀತಾರಪ್ಪ ಕಾನೂನು ಪ್ರಕಾರ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಕೋಟಿ, ಕುಶಾಲನಗರ ಪಟ್ಟಣದ ರಂಗಭಾರತಿ ಕಲಾಮಂದಿರಂ ಸಭಾಂಗಣದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಕುಣಿತ ಭಜನೆಯ ತರಬೇತಿ ನಡೆಯಿತು. ಕುಶಾಲನಗರ ತಾಲೂಕಿನ ಪಟ್ಟಣದಲ್ಲಿರುವ ರಂಗಭಾರತಿ ಕಲಾಮಂದಿರಂ ಸಭಾಂಗಣದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಕುಶಾಲನಗರ ಪಟ್ಟಣದ ವಿವಿಧ ಭಜನಾ ಮಂಡಳಿಯ ಮಹಿಳೆಯರಿಗೆ ಕುಣಿತ ಭಜನೆಯ ತರಬೇತಿ ಕುರಿತು ಪೂರ್ವ ಸಭೆಯನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಕುಣಿತ ಭಜನೆ ತರಬೇತುದಾರರಾದ ಸಂದೇಶ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ನೆರವೇರಿಸಿದರು. ಇದೇ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕಿ ಲೀಲಾವತಿ ಸೇರಿದಂತೆ ವಿವಿಧ ಭಜನಾ ಮಂಡಳಿಯ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಉಪಸ್ಥಿತರಿದ್ದರು. ರೂಢಿಸಿಕೊಂಡು ಅದ ನಂತರ ನಾವು ಧರ್ಮಸ್ಥಳ ಭಜನಾ ಕಮ್ಮಟಕ್ಕೆ ಹೋಗಿ ಅದ ನಂತರ ಒಂದಷ್ಟು ಇವಾಗಲೇ 148 ಭಜನಾ ಮಂಡಳಿಗಳ ಪೈಕಿ ಒಟ್ಟು 6,700 ಮಕ್ಕಳಿಗೆ ನಾವು ತರಬೇತಿಯನ್ನು ಕೊಟ್ಟಿದ್ದೇವೆ. ಅದು ಟೋಟಲ್ ಆಗಿ ನಮ್ಮ ಬೆಟ್ಟಗಡಿ, ಬಂಟ್ವಾಳ, ಕಾರ್ಕಳ, ಪುತ್ತೂರಿನಷ್ಟೇ ನಮ್ಮ ತುಮಕೂರು ಭಾಗದಲ್ಲಿ ಒಂದಷ್ಟು ಮಂಡಳಿಗಳಿಗೆ ತರಬೇತಿಯನ್ನು ಕೊಟ್ಟು ಕಳೆದ ಬಾರಿ ನಮ್ಮ ನಿರ್ದೇಶಕರ ಒಂದು ಆಸಕ್ತಿ ಮೇರೆಗೆ, ಯಾಕೆಂದ್ರೆ ಅವರ ಗೃಹ ಪರಿಷದಲ್ಲಿ ನಮ್ಮನೇ ಒಂದು ತಂಡ ಬಂದು ಅಲ್ಲಿ ಕಾರ್ಯಕ್ರಮವನ್ನು ಕೊಟ್ಟಿದ್ದು. ಸೊ ಅವರ ಒಂದು ಆಸಕ್ತಿ ಮೇರೆಗೆ ಕಳೆದ ಬಾರಿ ನಮ್ಮ ಕೊಡಗಿನಲ್ಲಿ, ನಮ್ಮ ಮಡಿಕೇರಿಯಲ್ಲಿ ಕೂಡ ಒಂದು 150
ಜೋಡ್ಪಾಲ, ಅದ ನಂತರ ಇಲ್ಲಿ ಉಡಂಗೋಡು, ಹೌದು ಮಧ್ಯನಾಡು. ಇಷ್ಟೊಂದು ಟೋಟಲ್ 250 ಭಜಕರಿಗೆ ನಾವು ತರಬೇತಿಯನ್ನು ಕೊಟ್ಟಿದ್ದೇವೆ. ಗುಡಂಗೊಟ್ಟೆ ಅವರು ಮೊನ್ನೆ ಗಣೇಶೋತ್ಸವಕ್ಕೆ ಕೂಡ ಒಂದಷ್ಟು ಮೆರವಣಿಗೆಯ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಇವರು ಕೂಡ ಒಂದು 2 ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ಮಡಿಕೇರಿಯವರು. ನಾವು ನಮ್ಮ ಧರ್ಮಸ್ಥಳ ಭಾಗದಿಂದ ಬಂಟೋಳದ ಮತ್ತು ಮಂಗಳೂರು ಭಜನೆಗೆ ಕರೆಸಿದ್ವಿ. ಅಲ್ಲಿ ಎಲ್ಲ ಚೆಂಡೆ ಇತ್ತು, ಅದ ನಂತರ ನಮ್ಮ ಇದು ನಾಸ್ ಬ್ಯಾಂಡ್ಗಳಿತ್ತು, ಅದ ನಂತರ ಬೇರೆ ಬೇರೆ ಪ್ರೊಸೆಷನ್ ಅಲ್ಲಿ ಇತ್ತು. ಆದ್ರೆ ಎಲ್ಲರನ್ನು ಮೀರಿಸುವಂಥದ್ದು ಅಂತ ಹೇಳಿದ್ರೆ ಈ ತಂಡ ಭಜನೆದಾಗಿತ್ತು. ಯಾಕಂತ ಹೇಳಿದ್ರೆ ಅದು ನಾವು ದೇವರಿಗೆ ಸಮರ್ಪಕವಾಗಿ ದೇವರನ್ನ ಸ್ಮರಿಸಿಕೊಂಡು ಭಜನೆಯನ್ನು ಮಾಡುವಂಥದ್ದು. ಆದ್ರಿಂದ ಹತ್ತಿರವಾಗೋದು ಕೂಡ ಜನರಿಗೆ ಅದೇ. ನಾವು ಲಕ್ಷಗಟ್ಟಲೆ ಕೊಟ್ಟು ಏನು ಬೇರೆ ಆಕರ್ಷಣೆ ರೀತಿಯಲ್ಲಿ ನಾವು ಬೇರೆ ಬೇರೆ ವಿಭಾಗಗಳಲ್ಲಿ ವೇಷಭೂಷಣ ಅಂತಂದ್ರೂ ಕೂಡ ಒಂದಷ್ಟು ವಾಹನ ಬಾಡಿಗೆ ಕೊಟ್ಟಂತ ಈ ಮಕ್ಕಳೇನಲ್ಲಿ ಕುಣಿತಾರೋ ಅದೇ ಜನಗಳಿಗೆ ಅದು ಆಕರ್ಷಣೆ ಆಗುವಂಥದ್ದು. ನಾವು ಇಲ್ಲಿ ಕೂಡ ಅದೇ ರೀತಿ ನೆಕ್ಸ್ಟ್ ಈಗ ನಾವು ಇಲ್ಲಿ ಭಜನಾ ಕಾರ್ಯಕ್ರಮ ಅಂದ್ರೆ ತರಬೇತಿಯನ್ನು ಮಾಡಬೇಕಿದ್ರೆ ಅದು ಕೇವಲ ಅದರ ರೂಪರೇಷೆ ಹೇಗೆ ಅಂತ ಹೇಳಿದ್ರೆ ನಾವೊಂದು ಭಜಕರು, ನಮ್ಗೇನು ಆಸಕ್ತಿ ಉಂಟು ಅಂತ ಹೇಳಿದ್ರೆ ನಾವು ಕೂಡ ಭಜನೆಯಲ್ಲಿ ಇನ್ವಾಲ್ವ್ಮೆಂಟ್ ಆಗಬೇಕು. ನಾವು ಕೂಡ ಭಜನೆಯನ್ನು ಹಾಡ್ತಾ ನಾವು ಕೂಡ ಪ್ರದರ್ಶನವನ್ನು ಕೊಡಬೇಕು. ಪ್ರದರ್ಶನ ಕೊಟ್ಟಂತದ್ದು ಅದು ದೇವರಿಗೆ ಅರ್ಪಣೆ ಆಗಬೇಕು ಒಂದು ಭಾವನೆ ನಮ್ಮಲ್ಲಿ ಕೂಡ ಉಂಟು. ಅದ್ರ ನೃತ್ಯ ಭಜನೆಯ ರೀತಿಯಾಗಿ ಉಂಟು ಅಂತ ಹೇಳಿದ್ರೆ ನಾವು ಕೂತ್ಕೊಂಡು ಭಜನೆಯನ್ನು ಮಾಡುವಾಗ ಅಂದ್ರೆ ನಾವು ಬೇರೆಯವರು ಡಿಪೆಂಡ್ ಆಗಿರ್ತೇವೆ. ಒಬ್ಬ 4 ಮಂದಿ ಭಜನೆ ಮಾಡ್ತಾರೆ, ಹಿಂಬದಿಯಿಂದ ನಾವು ಕೋರಸ್ ಅನ್ನ ಕೊಡ್ತೇವೆ. ಅದು ಅಲ್ಲಿಗೆ ಒಂದು ಟೀಮ್ ಅನ್ನ ಗಟ್ಟಿಗೊಳಿಸಲಿಕ್ಕೆ ಆಗ್ತದೆ. 4 ಮಂದಿ ಭಜನೆ ಮಾಡಿ ಹಿಂಬದಿಯಿಂದ ಕೋರಸ್ ಕೊಟ್ಟು ನಾವು ಅದರಲ್ಲಿ ಅಂದ್ರೆ ನಾವು ಮತ್ತೊಬ್ಬರಿಗೆ ನಾವು ಇನ್ವಾಲ್ವ್ಮೆಂಟ್ ಆಗಿರ್ತೇವೆ. ಆದ್ರೆ ಕುಣಿತ ಭಜನೆಯಲ್ಲಿ ಅಂತ ಹೇಳಿದ್ರೆ ನಮ್ಮನ್ನು ನಾವು ತೊಡಗಿಸಿಕೊಳ್ಬೇಕು. ನಮ್ಮಲ್ಲಿ ಸಮರ್ಪಕವಾದಂತ ನಮ್ಗೆ ನೃತ್ಯ ಮಾಡುವಂತ ಎನರ್ಜಿ ಬೇಕು. ನೆಕ್ಸ್ಟ್ ನಾವು ಪ್ರತಿಯೊಂದು ಹಾಡನ್ನು ಕೂಡ ಹಾಡಿಕೊಂಡು ನೃತ್ಯವನ್ನು ನಾವು ಮಾಡಬೇಕಾಗ್ತದೆ. 1 ಗಂಟೆ ನಾವು ಭಜನೆಯನ್ನು ಮಾಡಬೇಕಿದ್ರೆ ಕನಿಷ್ಠ 12 ಭಜನೆಗಳು ಬಾಯ್ಪಾಠದಲ್ಲಿ ಬರಬೇಕು. 12 ಭಜನೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಕುಣಿತ ಭಜನೆಗೆ 2 ಚರಣ ಅಥವಾ 3 ಚರಣಗಳನ್ನು ತಗೊಳ್ತೇವೆ. ಅದರಲ್ಲಿ ಯಾವುದು ಪಲ್ಲವಿ ಅನುಪಲ್ಲವಿ ಬರ್ತದೋ ಅದು ಎಲ್ಲದಕ್ಕೂ ಕೂಡ ಒಂದೇ ರೀತಿಯ ಬೇಸಿಕ್ ಸ್ಟೆಪ್ಸ್ ಅಂತ ಆಗ್ತವೆ. ಪ್ರತಿಯೊಂದು ಭಜನೆಗೆ ಚರಣಕ್ಕೆ ಪೂರಕವಾಗಿ ಒಂದೊಂದು ನೃತ್ಯಗಳನ್ನು ಚೇಂಜ್ ಮಾಡ್ತೇವೆ. ಆದ ಕಾರಣ 12 ನಾವು ಭಜನೆಗಳನ್ನು ತಗೊಳ್ಳುವಾಗ ಆಲ್ಮೋಸ್ಟ್ ಒಂದು 30 ನೃತ್ಯಗಳನ್ನು ನಾವು ಏನು ಚೇಂಜಸ್ ಅನ್ನು ಮಾಡಬೇಕು. ಒಂದು ಭಜನೆಯನ್ನು ತಗೊಳ್ಬೇಕಿದ್ರೆ ಅಲ್ಲಿ ಪೂರಕವಾಗಿ ಪಲ್ಲವಿ ಅನುಪಲ್ಲವಿಗೆ ನಾವು ಬೇಸಿಕ್ ಅನ್ನು ತಗೊಂಡು ಪ್ರಥಮ ಚರಣಕ್ಕೆ ನಾವು ನೃತ್ಯವನ್ನು ಚೇಂಜ್ ಮಾಡುವಾಗ 2ನೇ ಚರಣಕ್ಕೆ ಬರುವಾಗ ನೃತ್ಯ ವಾಪಸ್ ಚೇಂಜ್ ಆಗ್ತದೆ. ಆವಾಗ ಭಜನೆಗಳು ಮತ್ತು ನೃತ್ಯಗಳು ನಮ್ಮ ಮನಸ್ಸಲ್ಲಿ ಕಂಡೀಷನ್ಸ್ ಇದೆ. ಅದಕ್ಕೆ ನಾವೆಲ್ಲ ಬದ್ಧರಾಗಿರಬೇಕು ಅನ್ನೋ ಕಾರಣಕ್ಕೆ ಮೇಡಮ್ ಅವರು ನಮ್ಮ ಸಂದೇಶ್ ಸರನ್ನು ಕೇಳಿಕೊಂಡು ಇಲ್ಲೇ ಹೇಗೆ ತರಬೇತಿ ಮಾಡಿದರೆ ಅನುಕೂಲ ಆಗಬಹುದೇ ಕನಸನ್ನು ಇಟ್ಕೊಂಡು ಇದು ಕಳೆದ 2-3 ವರ್ಷದ ಕನಸು ಮೇಡಮ್. ಅದು ಈಡೇರಿಸುವ ಒಂದು ಅವಕಾಶ ಈಗ ಮೂಡಿ ಬರ್ತಾ ಇದೆ ಅಂತ ಒಂದು ಉದ್ದೇಶಕ್ಕಾಗಿ ಇವತ್ತು ಬಿಡುವಿಲ್ಲದ ಭಜನಾ ತರಬೇತಿ ಮಾತ್ರ ಅಲ್ಲ ಬೇರೆ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ ಸಂದೇಶ್ ಸರ್ ಅವರು ಬಿಡುವು ಮಾಡಿಕೊಂಡು ಅದನ್ನು ಯಾವ ರೀತಿ ನಾವು ಮಾಡಬಹುದು ಎನ್ನುವ ಬಗ್ಗೆ ಒಂದು ವಿಮರ್ಶೆ ಮಾಡುವ ಅಂತೇಳಿ ಇವತ್ತು ಒಂದು ಸಭೆಯನ್ನು ಕರೆದಿದ್ದೇವೆ. ಈ ಸಭೆಯಲ್ಲಿ ನಮ್ಮ ಭಾಗದಲ್ಲಿ ನಿಮ್ಮೆಲ್ಲರನ್ನು ಸಂಘಟಿಸಿ ಸಮಸ್ತ ಭಜನಾ ಮಂಡಳಿಯನ್ನು ಸುಮಾರು ಹಲವು ವರ್ಷಗಳ ಕಾಲ ಮುನ್ನಡೆಸಿ ಹಿರಿಯರಾಗಿ ಮಾರ್ಗದರ್ಶನ ಕೊಡುವಂಥ ರಮಾ ಮೇಡಮ್ ಅವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಗುರುತಿಸಿಕೊಡುತ್ತಾ ಹಾಗೆಯೇ ನಮ್ಮ ವನಿತಾ ಚಂದ್ರಮೋಹನ್ ಮೇಡಮ್ ಅವರು ಜಿಲ್ಲೆಗೆ ಭಾಳ ಹತ್ತಿರ ಇದ್ದಾರೆ. ಆದರೆ ನಾವು ಭಜನೆಯನ್ನು ಮಾಡ್ತೀವಿ, ಆದರೆ ಸ್ವಲ್ಪ ಈ ಕುಣಿತ ಭಜನೆಗಳನ್ನು ಯಾವ ರೀತಿ ಮಾಡಬೇಕು, ಅದು ಹೇಗೆ ತರಬೇತಿಯನ್ನು ಸಂಘಟನೆ ಮಾಡಬೇಕು ಮತ್ತು ಅದು ಯಾವ ರೀತಿ ಇರ್ತದೆ ಎನ್ನುವುದರ ಬಗ್ಗೆ ನಿಮ್ಮೆಲ್ಲ ತಿಳಿಸಿ ನಾವು ಯಾರನ್ನೆಲ್ಲ ಆಯ್ಕೆ ಮಾಡಬೇಕು ಎನ್ನುವ ಬಗ್ಗೆ ವಿಮರ್ಶೆ ಮಾಡಲಿಕ್ಕಾಗಿ ಈ ಸಭೆಯನ್ನು ನಾವು ಕರೆದಿದ್ದೇವೆ. ಸಭೆ ಮಾಡಲಿಕ್ಕೆ ಎಲ್ಲಿ ಮಾಡೋದು ಹೇಗೆ ಅಂತ ನಾವು ಆಲೋಚನೆ ಮಾಡಲೇ ಇಲ್ಲ. ನೇರವಾಗಿ ನಾನು ಸಭೆ ಇದೆ ಅಂತ ನವಿಯವರಿಗೆ ಕಾಲ್ ಮಾಡಿದೆ. ಅವರು ಸಡನ್ ನಮ್ಮಲ್ಲೇ ಮಾಡುವ ರಂಗಭಾರತಿಯಲ್ಲಿ ಜಾಗ ನೇರಿಗೆ ಹೋಗ್ತೀನಿ ಸರ್ ಅಂತ ಹೇಳಿ ನಾವು ಒಂದು 2 ಜನ ಬರ್ತೀವಿ ಅಂತ ಹೇಳಿದವರಿಗೆ ಹೇಳ್ತೀನಿ ಅಂತ ಅವರು ಹೇಳಿದರು. ಅದೇ ರೀತಿ ನಮ್ಮ ಪದ್ಮಕರ್ ಅವರ ಮನೆಗೆ ಹೋಗಿದ್ದೆ. ಅವರು ಹೇಳಿದ ತಕ್ಷಣ ಅವರು ನಾವೆಲ್ಲ ಕರ್ಕೊಂಡು ಬರ್ತೀನಿ ಅಂತ ಹೇಳಿದರು. ಮತ್ತು ವನಿತಾ ಮೇಡಮ್ ಅವರ ತರನಾಗಿ ಹೋದಾಗ ಅವರು ಆಲ್ರೆಡಿ ಫೋನ್ ಮಾಡಿದರು. ಪದ್ಮ ಮೇಡಮ್ ಅವರಿಗೂ ಅವರೇ ಮೇಡಮ್ ಫೋನ್ ಮಾಡಿದ ತಕ್ಷಣ ಮಾಡಿದರು. ಎಲ್ಲ ಬಂದು ಸೇರಿದ್ದೀವಿ. ಈ ರೂಪುರೇಷೆಗಳ ಬಗ್ಗೆ ಚಿಂತನೆ ಮಾಡಲಿಕ್ಕಾಗಿ ನಾವು ಸೇರಿದ್ದೇವೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅನ್ನುವಂಥದ್ದು ಎಲ್ಲ ವಿಭಾಗದಲ್ಲಿ ಕೆಲಸ ಮಾಡ್ತಿದೆ ಅನ್ನುವಂಥದ್ದು ಕೆಲವರಿಗೆ ಅದೆಲ್ಲ ಗೊತ್ತಿಲ್ಲ. ಈಗ ಶಿಬಿರ ಆದಾಗ ಶಿಬಿರದ ಬಗ್ಗೆ ಒಮ್ಮೆ ಗೊತ್ತಾಗ್ತದೆ, ಇನ್ನು ಬೇರೆ ಯಾವುದೋ ಒಂದು ಕಾರ್ಯಕ್ರಮ ಮಾಡಿದಾಗ ಅದರ ಬಗ್ಗೆ ಗೊತ್ತಾಗ್ತದೆ, ಅಲ್ಲಿಗೆ ಬಿಟ್ಬಿಡ್ತಾರೆ. ಆದರೆ ಪೂಜ್ಯ ವೀರೇಂದ್ರ ಹೆಗ್ಡೆ ಅವರ ನೇತೃತ್ವದಲ್ಲಿ ಒಂದು ಮನುಷ್ಯನ ಜೀವನ ಏನು ಹುಟ್ಟಿನಿಂದ ಅವನ ಸಾವಿನವರೆಗೆ ಏನೆಲ್ಲ ಮಜಲುಗಳಿದೆ ಆ ಎಲ್ಲ ಮಜಲುಗಳಲ್ಲಿ ಒಂದೊಂದು ರೀತಿಯಲ್ಲಿ ಗ್ರಾಮಾಭಿವೃದ್ಧಿ ಯೋಜನೆಯ ಕೊಡುಗೆ ಇದೆ. ಅದು ಪುಟ್ಟ ಅಂಗನವಾಡಿ ಹೋಗುವುದಾಗಿರ್ಬೋದು, ಅಲ್ಲಿಂದ ಡಿಗ್ರಿ ಮುಗಿಸುವವರೆಗೂ ಶಾಲೆಗಳಿಗೆ ಸಂಬಂಧಪಟ್ಟ ಕೆಲಸಗಳಲ್ಲಿ ಬೇರೆ ಬೇರೆ ತರಬೇತಿಗಳನ್ನು ಕೊಡ್ತಾರೆ. ಇನ್ನು ಅವರ ಜೀವನದಲ್ಲಿ ದುಶ್ಚಟಗಳಿಗೆ ಬಲಿಯಾದರೆ ಅಥವಾ ಆಗಲೇ ಮೇಡಮ್ ಹೇಳಿದಾಗ ಜೀವನದಲ್ಲಿ
ಇಲ್ಲದಿದ್ದಾಗ ಆ ಶಿಸ್ತನ್ನು ಹೇಗೆ ರೂಢಿಸಬೇಕು ಅನ್ನೋಂಥ ತರಬೇತಿಯನ್ನು ಕೊಡ್ತಾರೆ. ಆ ಶಿಸ್ತನ್ನು ರೂಪಿಸುವಲ್ಲಿ ಈಗಿನ ಯುವಜನಾಂಗಕ್ಕೆ ಭಜನೆ ಬಹಳ ಒಳ್ಳೆಯ ಕೆಲಸವನ್ನು ಮಾಡ್ತಾರೆ. ಇದರ ಪರಿಣಾಮ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪಕ್ಕದ ಚಿಕ್ಕಮಗಳೂರು ಈ ಭಾಗದ ರೆಗ್ಯುಲರ್ ಬರಲೇಬೇಕು, ಇಷ್ಟೊಂದು ಕುಡಿಲೇಬೇಕು, ಕೆಲವೆಲ್ಲ ಪಾಪ ನಿಮ್ಮಿಂದ ನೀವು ಹೇಳಿದಿರಿ, ಅದು ಇಲ್ಲಿ ಆಗುತ್ತಾ ಅನ್ನೋದು ನನಗೊಂದು ಸ್ವಲ್ಪ ಯೋಚನೆ ಆಯಿತು. ಯಾಕೆಂದರೆ ಎಲ್ಲರೂ ಒಂದು ಮಕ್ಕಳು 2 ಮಕ್ಕಳು ತಾಯಿರು ಮಧ್ಯದ ಸಂಸಾರದಲ್ಲಿದ್ದಾರೆ, ಅಷ್ಟೊಂದು ಶಕ್ತಿನೂ ಬೇಕು, ಕುಡಿಯೋ ಶಕ್ತಿ ಬೇಕು, ಸಮಯ ಬೇಕು. ನಾವು ಒಂದೇ ಸಮಯದಿಂದ ಉದ್ದಕ್ಕೆ ತಗೊಂಡು ಹೋಗ್ತೀವ. ನಮ್ಮ ಭಜನೆ ಅಂತ ಹೇಳಿದ್ರೆ ನಾವು ವಾರಕ್ಕೊಂದಿನ ಸೇರ್ಕೊಳ್ತೀವಿ, ಅಥವಾ ಎಲ್ಲರೂ ಹೋಗಬೇಕು ಮಾಡಬೇಕು ಅಂತ ಏನಾದ್ರು ಇದ್ದರೆ ಕಂಟಿನ್ಯೂಸ್ ಸೇರ್ಕೊಂಡ್ಬಿಟ್ಟು ನಾವು ಅಪರೂಪಕ್ಕೆ ಒಂದೊಂದ್ಸತಿ ಒಟ್ಟಿಗೆ ಸೇರಿ ಮಾಡ್ತೀವಿ. ಇವಾಗ ನಿಮ್ಮನ್ನು ನಾವು ಕರೆಸ್ಬಿಟ್ಟು ನೀವು ಹೇಳ್ದಂಗೆ ನಾವು ನಡ್ಕೊಳ್ಬೇಕು. ನಮ್ಗೆ ಯಾಕೆಂದರೆ ನಾವು ನಿಮ್ಮನ್ನು ಕರೆಸಿರೋದು ಆಸಕ್ತಿಯಿಂದ ನಿಮ್ಮ ಭಜನೆಗಳನ್ನೆಲ್ಲ ನೋಡಿ ಅದಕ್ಕೆ ನಾವು ಫಿದಾ ಆಗಿ ನಾವು ಪ್ರೀತಿಯಿಂದ ಅದನ್ನ ಒಪ್ಕೊಂಡು ಎಷ್ಟು ಚೆನ್ನಾಗಿ ಮಾಡ್ತಾರೆ, ಎಷ್ಟು ಶಿಸ್ತಿನಿಂದ ಡಾನ್ಸ್ ಎಲ್ಲ ಮಾಡ್ತಾರೆ. ನಾವು ಯಾಕೆ ಮಾಡ್ತಾರೆ? ನಾವು ಮಾಡ್ತೀವಿ. ನಮ್ಮಲ್ಲೂ ನೃತ್ಯ ಭಜನೆ ಪ್ರಾಕಾರ ಇದೆ, ಅಪರಾಧ ಕ್ಷಮಿಸುವಂಥ ಹಾಡುಗಳು ಇದೆ. ಕೊನೆಯಲ್ಲಿ ನಾವು ಎಲ್ಲ ಹಾಡು ಹೇಳಿದ್ಮೇಲೆ ಪರಮಾತ್ಮನಲ್ಲಿ ಕೇಳ್ಕೋಬೇಕು, ಅಪರಾಧನ ಕ್ಷಮಿಸುವಂಥ ಅದಕ್ಕೆ ದಾಸರ ಕೀರ್ತನೆಗಳಿದೆ, ಹೀಗೆ ಹೇಳಬೇಕು ಅಂತಿದೆ. ಮತ್ತು ನರ್ತನ ಸೇವೆ ಅಂತ ಇದೆ, ನಾವು ಸಹ ನರ್ತನ ಸೇವೆನ ಮಾಡ್ತೀವಿ. ಅಂದರೆ ಇಷ್ಟೊಂದು ಸಿಸ್ಟಮ್ಯಾಟಿಕ್ ಆಗಿರೋದಿಲ್ಲ. ಜೋರಾಗೆಲ್ಲ ಸ್ಟೇಜಲ್ಲಿ ನೀವು ಹೇಳ್ದಂಗೆ ಮಾಡ್ತಾ ಇರ್ತಾರೆ, ನಮಗೆ ಗೊತ್ತಿರೋರು ನಾವು ಮಾಡ್ತಾ ಇರ್ತೀವಿ, ಎಲ್ಲ ನಿಂತ್ಕೊಂಡು ಕೋಲಾಟ ಅಂತಿದ್ದು ನಾವು ನರ್ತನ ಸೇವೆನ ಮಾಡೇ ಮಾಡ್ತೀವಿ. ಶಿಸ್ತು ನಿಮ್ಮಷ್ಟು ಶಿಸ್ತು ನಮಗೆ ಬರೋದಿಲ್ಲ, ಆ ಶಿಸ್ತು ನಮಗೆ ಬೇಕಾಗಿತ್ತು. ಹಾಗಾಗಿ ನಾವು ತುಂಬ ಮೈಲಿ ನಾನು ನಿಜವಾಗ್ಲೂ ಹೇಳ್ಬೇಕಂದ್ರೆ ಮುಂಚೆನೇ ನಾನು ಹೇಳಬೇಕಾಗಿತ್ತು, ಈ ಜಾಗ ನಾನು ಕೂತ್ಕೊಳ್ಳೋ ಕರ್ಗಡೆ ಅಲ್ಲ, ಕೂತ್ಕೊಳ್ಳೋ ಕರಗರಾಗಿರೋರು ಪದ್ಮ ಅವರು. ನನ್ನ ಹಿಂದೆ ಸುಮ್ಮನೆ ಅವರು ನನಗೆ ಇಲ್ಲಿ ಕೂತ್ಕೊಳ್ತೀನಿ ಅಂತ ಗೊತ್ತಿದ್ರೆ ನಂಗೆ ಬರ್ತಾನೆ ಇರಲಿಲ್ಲ. ಯಾಕೆಂದರೆ ನಾನು ಈ ಸ್ಥಾನಕ್ಕೆ ಅರ್ಹಳೇ ಅಲ್ಲ, ಕಷ್ಟಪಡೋರು. ಎಲ್ಲ ಮಹಿಳೆಯರಿಗೂ ಪ್ರತಿಯೊಬ್ಬರಿಗೂ ನಾವು ಎಲ್ಲ ಭಜನೆ ಕಲಿಸ್ಬೇಕು, ಏನೇ ಒಂದು ಒಳ್ಳೆಯದಾಗಿ ಒಂದು ಮೂರುಗಳನ್ನು ತೋರಿಸ್ಬೇಕು, ಏನೇ ಮಾಡಿದ್ರು ಮಾಡಬೇಕು ಅನ್ನೋ ಹುಮ್ಮಸ್ಸರು ಹೆಂಗಸು ನಮ್ಮ ಪದ್ಮ ಪುರುಷೋತ್ತಮರು. ನಾನು ಡಲ್ಮಿಯಾಗಿ ತುಂಬ ಮಾತಾಡ್ತೀನಿಲ್ಲ, ಸುಧಾರಿಸಿ ಹಾಡು ಹೇಳ್ಕೊಡ್ತೀನಿಲ್ಲ, ಜೋರು ಗಂಟೆದೆ ಅಂತ ಎಲ್ಲ ಕಡೆ ಇಲ್ಲಿ ಕೂಡಿಸ್ಬಿಟ್ರೆ ನಂಗೆ ತುಂಬ ಕಷ್ಟ ಆಗ್ಬಿಡುತ್ತೆ. ಸರ್ವ
ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕೆಆರ್ಪೇಟೆ ತಾಲೂಕು ಕಿಕ್ಕೇರಿ ಹೋಬಳಿಯ ಜಯ ಕರ್ನಾಟಕ ಸಂಘಟನೆಯ ಅಧ್ಯಕ್ಷರಾಗಿ ಸತೀಶ್ ಅವರನ್ನು ನೇಮಕ ಮಾಡಲಾಯಿತು. ಕೆಆರ್ಪೇಟೆ ತಾಲೂಕು ಕಿಕ್ಕೇರಿ ಹೋಬಳಿಯ ಜಯ ಕರ್ನಾಟಕ ಸಂಘಟನೆ ಅಧ್ಯಕ್ಷರಾಗಿ ಸತೀಶ್ ಅವರನ್ನ ನೇಮಕ ಮಾಡಿ ಆದೇಶ ಪತ್ರವನ್ನು ತಾಲೂಕು ಜಯ ಕರ್ನಾಟಕ ಸಂಘಟನೆ ಅಧ್ಯಕ್ಷರಾದ ಹೊನ್ನೇನಹಳ್ಳಿ ಸೋಮಶೇಖರ್ ಅಭಿನಂದಿಸಿದರು. ಅದೇ ರೀತಿ ಜಯ ಕರ್ನಾಟಕ ಸಂಘಟನೆಗೆ ಹೊಸದಾಗಿ ಸೇರ್ಪಡೆಯಾದ ಸುಂದರೇಶ್, ನಾಗರಾಜ್, ಪ್ರತೀಶ್, ಯೋಗೇಶ್, ರವಿ, ಮಹಿಳೆಯರಾದ ಮಂಜುಳಾ, ರಾಜೇಶ್ವರಿ ಸೇರಿಕೊಂಡರು. ಬಳಿಕ ಮಾತನಾಡಿದ ತಾಲೂಕು ಜಯ ಕರ್ನಾಟಕ ಸಂಘಟನೆ ಅಧ್ಯಕ್ಷರಾದ ಹೊನ್ನೇನಹಳ್ಳಿ ಸೋಮಶೇಖರ್, ನಮ್ಮ ಸಂಘಟನೆಯು ಪ್ರಾರಂಭವಾಗಿ 16 ವರ್ಷ ತುಂಬಿ 17ನೇ ವರ್ಷಕ್ಕೆ ಕಾಲಿಟ್ಟಿದೆ. 48 ಲಕ್ಷ ಮಂದಿ ಸಂಘಟನೆಯಲ್ಲಿ ಸದಸ್ಯರು ನೋಂದಾವಣೆ ಮಾಡಿಸಿದ್ದಾರೆ. 17 ವರ್ಷಗಳಿಂದ ನಮ್ಮ ಸಂಘಟನೆಯ ಬಗ್ಗೆ ಸಾರ್ವಜನಿಕರು ಪ್ರಶಂಸೆ ವ್ಯಕ್ತಪಡಿಸುತ್ತಿದ್ದಾರೆ. ನಾಡು, ನುಡಿ, ನೆಲ, ಜಲ ವಿಚಾರದಲ್ಲಿ ಸಂಕಟ ಬಂದಾಗ ನಮ್ಮ ಸಂಘಟನೆಯು ನಿರಂತರವಾಗಿ ಹೋರಾಟ ನಡೆಸಲು ಹಿಂಜರಿಯುವುದಿಲ್ಲ. ಆದ್ದರಿಂದ ಸಂಘಟನೆಯಲ್ಲಿ ಕ್ರಿಯಾಶೀಲವಾಗಿ ಭಾಗವಹಿಸಿ ಸಂಘಟನೆಯ ಉದ್ದೇಶಗಳನ್ನು ಅರ್ಥ ಮಾಡಿಕೊಂಡು ಒಳ್ಳೆಯದಕ್ಕೆ ಸಂಘಟನೆಯನ್ನು ಬಳಸಿಕೊಳ್ಳಬೇಕೆಂದು ಕರೆ ನೀಡಿದರು. ಇದೇ ಸಂದರ್ಭದಲ್ಲಿ ಜಯ ಕರ್ನಾಟಕ ಸಂಘಟನೆ ಯೂತ್ ಅಧ್ಯಕ್ಷ ಮಹೇಶ್, ಕಾರ್ಯಾಧ್ಯಕ್ಷರಾದ ಆನಂದ್, ಪ್ರಧಾನ ಕಾರ್ಯದರ್ಶಿ ಪ್ರಭು, ನಗರ ಅಧ್ಯಕ್ಷರಾದ ಅಕ್ಷಯ್, ವಿದ್ಯಾರ್ಥಿ ಘಟಕದ ಅಧ್ಯಕ್ಷರಾದ ಶಿವು, ನಗರ ಗೌರವ ಅಧ್ಯಕ್ಷರಾದ ಮೋಹನ್, ಕಾರ್ಯಾಧ್ಯಕ್ಷರಾದ ಹರೀಶ್, ಸಂಘಟನೆ ಕಾರ್ಯದರ್ಶಿ ಶಂಕರ್, ಮಂಜು, ರವಿ, ಮಹಿಳಾ ಅಧ್ಯಕ್ಷರಾದ ಜಯಲಕ್ಷ್ಮಿ, ಅನು, ಜಯಶೀಲ, ಗೌರಮ್ಮ ಹಾಗೂ ಪದಾಧಿಕಾರಿಗಳು ಇದ್ದರು. ಈ ದಿನ ಜಯಕರ್ಣ ಸಂಘಟನೆಗೆ ನಮ್ಮ ಕಿಕ್ಕೇರಿ ಹೋಬಳಿಯ ಅಧ್ಯಕ್ಷರಾಗಿ ಸತೀಶ್ ಅವರನ್ನ ಆಯ್ಕೆ ಮಾಡಲಾಗಿದೆ. ನಾಡು, ನುಡು, ಜಲ, ಭಾಷೆ ಮತ್ತು ಅನ್ಯಾಯದ ವಿರುದ್ಧ ಹೋರಾಡಕ್ಕೆ ಅವರಿಗೆ ಸಂಘಟನೆಗೆ ಒಳ್ಳೆಯ ಉತ್ತಮವಾದ ಹೆಸರು ತಗೊಬನ್ನಿ ಅಂತ ಅವ್ರನ್ನ ಕಿಕ್ಕೇರಿ ಹೋಬಳಿ ಅಧ್ಯಕ್ಷರಾಗಿ ಇವತ್ತು ಆಯ್ಕೆ ಮಾಡಿದ್ದೀವಿ. ಏನಿವತ್ತು ನಮ್ಮ ಸಂಸ್ಥಾಪಕ ಅಧ್ಯಕ್ಷರಾದ ಮುತ್ತಪ್ಪ ಸಂಘ ಕಟ್ಟಿಗೆ 17 ವರ್ಷ ಆಗಿದೆ. 17 ವರ್ಷದಿಂದ 48 ಲಕ್ಷ ಜನ ಸದಸ್ಯರಾಗಿದ್ದಾರೆ. ಜಯ ಕರ್ನಾಟಕ ಸಂಘಟನೆ ಅವರು ಏನೋ ಒಂದು ಅನ್ಯಾಯ ಆದವರಿಗೆ ಕಟ್ಟಬೇಕು ಅಂತ ಅವರು ಏನೋ ಒಂದು ಯೋಚನೆ ಮಾಡಿ ಕಟ್ಟಿರುವಂಥ ಸಂಘಟನೆ ಇವತ್ತು ತುಂಬ ದೊಡ್ಡದಾಗಿ ಬೆಳೆದಿದೆ. ಹಾಗೆ ಇವತ್ತು ನಮ್ಮ ಕೇರ್ಪೇಟೆ ತಾಲೂಕಲ್ಲಿ ಸ್ವಇಚ್ಛೆಯಿಂದ ನಾಡು, ನುಡಿ, ಜಲ, ಭಾಷೆಗಾಗಿ ಹೋರಾಟ ಮಾಡ್ತಿದ್ದ ಸ್ವಇಚ್ಛೆಯಿಂದ ಬಂದಿರುವಂಥ ನಮ್ಮ ಸುಂದರೇಶ್ವರ ಆಗ್ಬೋದು, ನಾಗರಾಜ್ ಆಗ್ಬೋದು, ರವಿ ಆಗ್ಬೋದು, ಪ್ರದೀಪ್ ಆಗ್ಬೋದು, ಯೋಗೇಶ್ವರ್ ಆಗ್ಬೋದು, ಸ್ವಇಚ್ಛೆಯಿಂದ ನಾವು ಹೋರಾಟ ಮಾಡ್ತೀವಿ ಅಂತ ಅವರು ಬಂದಿದ್ದಾರೆ. ಅವರಿಗೆ ನಾವು ಜಯ ಕರ್ನಾಟಕ ಸಂಘಟನೆ ವತಿಯಿಂದ ತುಂಬ ಹೃದಯ ಶುಭಾಶಯ ಕೊಡ್ತಾ ಹಾಗೆ ಮುಂದಿನ ದಿನ ಸಂಘಟನೆಗೆ ಒಳ್ಳೆಯ ಹೆಸರು ತಗೊಳ್ಳಿ. ನ್ಯೂಸ್ ಸಂಗಮಕ್ಕಾಗಿ ಕಾಮನಹಳ್ಳಿ ಮಂಜುನಾಥ್, ಕೆಆರ್ಪೇಟೆ. ಹಾಸನ ಜಿಲ್ಲೆ ಬೇಲೂರು ಪಟ್ಟಣದಲ್ಲಿರುವ ಕಂದಾಯ ಇಲಾಖೆಗೆ ಸೇರಿದ ಕಟ್ಟಡಗಳ ಮೇಲೆ ಗಿಡಗಂಟೆಗಳು ಬೆಳೆದು ಪಾಳು ಬಿದ್ದ ರೀತಿ ಕಂಡುಬರುತ್ತಿದೆ. ಇದೇನು ಯಾವುದೋ ಕಾಫಿ ತೋಟದಲ್ಲಿ ಇರುವ ಪಾಳು ಬಿದ್ದ ಕಟ್ಟಡ ಎಂದು ಭಾವಿಸಬೇಡಿ. ಇದು ಇರುವುದು ಹಾಸನ ಜಿಲ್ಲೆ ಬೇಲೂರು ಪಟ್ಟಣದ ಹೃದಯ ಭಾಗದಲ್ಲಿರುವ ಕಂದಾಯ ಇಲಾಖೆಗೆ ಸೇರಿರುವ ಪಾಳು ಬಿದ್ದ ಕಟ್ಟಡಗಳು ಹಾಗೂ ಬಳಕೆಯಲ್ಲಿರುವ ಕಟ್ಟಡಗಳ ಮೇಲೆ ಇರುವ ಗಿಡಗಂಟೆಗಳು ಸಾರ್ವಜನಿಕರಿಗೆ ಕಿರಿಕಿರಿ ಉಂಟು ಮಾಡುತ್ತಿವೆ. ಪಟ್ಟಣದ ಬಸ್ ನಿಲ್ದಾಣಕ್ಕೆ ಕೇವಲ 200 ಅಡಿ ದೂರದಲ್ಲಿರುವ ಕಂದಾಯ ಇಲಾಖೆಗೆ ಸೇರಿದ ರಾಜಸ್ವ ನಿರೀಕ್ಷಕರ ಪಾಳು ಬಿದ್ದ ಕಟ್ಟಡದ ಮೇಲೆ ಬೆಳೆದಿರುವ ಗಿಡಗಂಟೆಗಳಿಂದ ಅರಣ್ಯದೊಳಗಿರುವ ಪಾಳು ಬಿದ್ದ ಕಟ್ಟಡದಂತೆ ಕಂಡುಬರುತ್ತಿದೆ. ಈ ಕಟ್ಟಡ ಇರುವ ಸ್ಥಳದಲ್ಲಿ ವಿವಿಧ ಶಾಲಾ ಕಾಲೇಜುಗಳಿಗೆ ತೆರಳುವ ಹಾಗೂ ಬಡಾವಣೆಗಳಿಗೆ ಹೋಗುವ ರಸ್ತೆ ಇದ್ದು ಪ್ರತಿನಿತ್ಯ ಸಾವಿರಾರು ಜನ ವಿದ್ಯಾರ್ಥಿಗಳು ಹಾಗೂ ನಿವಾಸಿಗಳು ಇಲ್ಲಿ ಸಂಚರಿಸುತ್ತಾರೆ. ಇವರೆಲ್ಲರಿಗೆ ಈ ಪಾಳು ಬಿದ್ದ ಕಟ್ಟಡದ ದೃಶ್ಯ ಕಣ್ಣಿಗೆ ರಾರಾಜಿಸುತ್ತಿದೆ. ಈ ಕಟ್ಟಡಕ್ಕೆ ಹೊಂದಿಕೊಂಡಂತಿರುವ ಹಳೆ ತಹಶೀಲ್ದಾರ್ ಕಚೇರಿ ಸದ್ಯ ಈಗ ವಿವಿಧ ಕಚೇರಿಗಳಿಗೆ ಬಳಕೆಯಲ್ಲಿದ್ದು ಇದರ ಮೇಲೆ ಗಿಡಗಂಟೆಗಳು ಹಾಗೂ ಬಳ್ಳಿಗಳು ಬೆಳೆದು ನಿಂತಿವೆ. ಪಾಳು ಬಿದ್ದ ರಾಜಸ್ವ ನಿರೀಕ್ಷಕರ ಕಟ್ಟಡದ ಪಕ್ಕದಲ್ಲಿ ಪ್ರತಿನಿತ್ಯ ಮೂತ್ರ ವಿಸರ್ಜನೆ ರಾಜಾರೋಷವಾಗಿ ಮಾಡುವುದು ನಡೆಯುತ್ತಿದೆ. ಈ ರಸ್ತೆಯಲ್ಲಿ ಮಹಿಳೆಯರು, ವಿದ್ಯಾರ್ಥಿನಿಯರು ಸಾಕಷ್ಟು ಸಂಖ್ಯೆಯಲ್ಲಿ ಓಡಾಡುತ್ತಿದ್ದರೂ ಅಂಜಿಕೆ ಅಳುಕಿಲ್ಲದೆ ಮೂತ್ರ ವಿಸರ್ಜನೆ ಕಾರ್ಯ ನಡೆಯುತ್ತಿದೆ. ಈ ಎರಡೂ ಕಟ್ಟಡಗಳ ಮೇಲಿನ ಗಿಡಗಂಟೆಗಳ ತೆರವು ಹಾಗೂ ಪಾಳು ಬಿದ್ದ ರಾಜಸ್ವ ನಿರೀಕ್ಷಕರ ಕಟ್ಟಡ ತೆರವುಗೊಳಿಸಬೇಕೆಂಬ ಒತ್ತಾಯ ಸಾರ್ವಜನಿಕರಿಂದ ಕೇಳಿ ಬರುತ್ತಿದೆ. ನ್ಯೂಸ್ ಸಂಗಮಕ್ಕಾಗಿ ಅನಂತರಾಜೆ ಅರಸ್, ಬೇಲೂರು. ಬೀದರ್ ಜಿಲ್ಲೆಯಲ್ಲಿ ಕೆಆರ್ಎಸ್ ಪಕ್ಷದ ವತಿಯಿಂದ ಎದ್ದೇಳು ಕನ್ನಡಿಗ ಕೆಆರ್ಎಸ್ ಪಕ್ಷ ಸೇರುವ ಅಭಿಯಾನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಬೀದರ್ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದ್ದ ಎದ್ದೇಳು ಕನ್ನಡಿಗ ಕೆಆರ್ಎಸ್ ಪಕ್ಷ ಸೇರುವ ಅಭಿಯಾನ ಯಶಸ್ವಿಯಾಗಿ ನಡೆಯಿತು. ನಗರದ ನೋವಾದ ಬಸವೇಶ್ವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಚಾಲನೆ ನೀಡಿ ನಗರದ ಅಂಬೇಡ್ಕರ್ ವೃತ್ತ, ಗವನ್ ಚೌಕ್, ಚೌಬಾರ, ಬಸವೇಶ್ವರ ವೃತ್ತ ಮೂಲಕ ಪಾದಯಾತ್ರೆ ಮಾಡಿ ಅಭಿಯಾನದ ಕುರಿತು ಜನಜಾಗೃತಿ ಹಾಗೂ ಪಕ್ಷದ ಸದಸ್ಯತ್ವ ಮಾಡುವ ಮೂಲಕ ದೇಣಿಗೆ ಸಂಗ್ರಹಿಸಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಕೆಆರ್ಎಸ್ ಪಕ್ಷದ ರೈತ ಘಟಕದ ಅಧ್ಯಕ್ಷ ಜೋಗನಹಳ್ಳಿ ಗುರುಮೂರ್ತಿ ಅವರು, ಇತ್ತೀಚಿನ ದಿನಗಳಲ್ಲಿ ಕನ್ನಡಿಗರು ಅನುಭವಿಸುತ್ತಿರುವ ನೋವುಗಳಿಗೆ, ಕಷ್ಟ ಕಾರ್ಪಣ್ಯಗಳಿಗೆ ನಮ್ಮನ್ನ ಆಳುತ್ತಿರುವ ಎಲ್ಲ ರಾಜಕೀಯ ಪಕ್ಷಗಳು ನೇರವಾಗಿ ಕಾರಣ. ಅವರವರ ಸ್ವಾರ್ಥದ ಮತ್ತು ಕುಟುಂಬದ ರಾಜಕಾರಣದಲ್ಲಿ
ರಾಜ್ಯದ ಮತದಾರರನ್ನ ಮೂರ್ಖರನ್ನಾಗಿ ಮಾಡಿ ಜನರನ್ನ ವಂಚಿಸುತ್ತಿದ್ದಾರೆಂದು ಆಕ್ರೋಶ ವ್ಯಕ್ತಪಡಿಸಿದರು. ಕೆಆರ್ಎಸ್ ಪಕ್ಷದ ರಾಜ್ಯ ರೈತ ಘಟಕದ ಕಾರ್ಯದರ್ಶಿ ನಿರುಪಾದಿ ಕೆ ಗೋಮರ್ಸಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಾಗೂ ಜಿಲ್ಲಾ ಉಸ್ತುವಾರಿ ಆನಂದ್, ಪಕ್ಷದ ಮುಖಂಡರಾದ ಬಿಕೆ ಪ್ರಸನ್ನ, ತುಕಾರಾಮ್ ಗೋರೆ, ರಾಜ್ಯ ರೈತ ಘಟಕದ ಕಾರ್ಯದರ್ಶಿ ಶಿವರಾಜ್ ಕಪಗಲ್, ಜಿಲ್ಲಾಧ್ಯಕ್ಷರಾದ ಹನುಮಂತ ಮಟ್ಟೆ, ಪ್ರಧಾನ ಕಾರ್ಯದರ್ಶಿ ಬಜರಂಗ ಪವಾರ, ಶಿವರಾಜ್ ಶ್ರೀಮಂಗಲ, ರಾಘವೇಂದ್ರ, ತಾನಾಜಿ ಜಾಧವ್, ವಿಠಲರಾವ್, ಸಂಗಮೇಶ್, ಸೋಮನಾಥ್ ಶಾಸ್ತ್ರಿ, ಜಯಸೂರ್ಯ, ಮಲ್ಲಿಕಾರ್ಜುನ್, ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾದ ಅಜ್ಜಮ್ಮರೆಡ್ಡಿ, ಶ್ವೇತಾ, ಸ್ವಾಮಿ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಬೆಂಬಲಿಸಿ ವೋಟ್ ಮಾಡಿ ಡೊನೇಟ್ ಮಾಡಿ ಕೆಆರ್ಎಸ್ ಸಪೋರ್ಟ್ ಮಾಡಿ ವೋಟ್ ಮಾಡಿ ಡೊನೇಟ್ ಮಾಡಿ ಕೆಆರ್ಎಸ್ ಗೆ ಸಪೋರ್ಟ್ ಮಾಡಿ. ಕೆಆರ್ಎಸ್ ಕೆಆರ್ಎಸ್ ಜೈ ಜೈ ಕೆಆರ್ಎಸ್, ಕೆಆರ್ಎಸ್ ಕೆಆರ್ಎಸ್ ಜೈ ಜೈ ಕೆಆರ್ಎಸ್. ಎದ್ದೇಳು ಕನ್ನಡಿಗ, ಎದ್ದೇಳು ಕನ್ನಡಿಗ, ಕೆಆರ್ಎಸ್ ಸೇರುಬ, ಎದ್ದೇಳು ಕನ್ನಡಿಗ, ಕೆಆರ್ಎಸ್ ಸೇರುಬ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಪಾಲ್ಗೆ, ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಪಾಲ್ಗೆ. ಕನ್ನಡ ತಾಯಿ ಭುವನೇಶ್ವರಿಗೆ, ಜೈ ಕನ್ನಡ ತಾಯಿ ಭುವನೇಶ್ವರಿಗೆ, ಜೈ ಕನ್ನಡ ಭುವನೇಶ್ವರಿಗೆ, ಜೈ ಪಕ್ಷದ ವೀರ ಸೇನಾನಿಗಳಿಗೆ, ಪಕ್ಷದ ವೀರ ಸೇನಾನಿಗಳಿಗೆ, ಸೇನಾನಿಗಳಿಗೆ, ಕರ್ನಾಟಕ ರಾಷ್ಟ್ರ ವಿಶ್ವಾಸಕ್ಕೆ, ಜೈ ನಾಡ ಯೋಧರಿಗೆ, ಸಿದ್ದಲಿಂಗೇಗೌಡರಿಗೆ, ಜೈ ಸಂಸ್ಥಾಪನಾ ಅಧ್ಯಕ್ಷ ಅವರಿಗೆ, ಜೈ ಪಕ್ಷದ ರಾಜ್ಯಾಧ್ಯಕ್ಷರಾದ ದೀಪಕ್ ಸಿಂಗ್ ಜೈ. ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕೆಆರ್ಎಸ್ ಪಕ್ಷಕ್ಕೆ. ಹಲೋ, ಇಂದು ನಮ್ಮ ಹುಮ್ನಾಬಾದ್ ತಾಲೂಕಿಗೆ ಒಂದು ಪ್ರಾಮಾಣಿಕ ಭ್ರಷ್ಟಾಚಾರ ಮುಕ್ತ ರಾಜ್ಯ ನಿರ್ಮಾಣ ಮಾಡುವ ಸಲುವಾಗಿ ಹಗಲಿರುಳೆಂದಪ್ಪ ಅಂದ್ರೆ ಇವತ್ತು ಸಾಮಾಜಿಕ ಜಾಲತಾಣದ ಮುಖಾಂತರ ಮತ್ತು ತಮ್ಮ ಧನ ಮನ ತಮ್ಮ ಕುಟುಂಬವನ್ನು ಕೂಡ ಈ ರಾಜ್ಯ ಜನತೆಗೆ ಅರ್ಪಿಸುವ ಮುಖಾಂತರ ಭ್ರಷ್ಟಾಚಾರದ ವಿರುದ್ಧ ತೊಡೆತಟ್ಟು ನಿಂತಿರುವಂತಹ ಯಾವುದಾದ್ರೂ ಒಂದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪಕ್ಷ ಇದೆ ಅಂದರೆ ಅದು ನಮ್ಮ ಕೆಆರ್ಎಸ್ ಪಕ್ಷ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊತೇವೆ. ಯಾಕಂದ್ರೆ ಬಂಧುಗಳೇ, ಈಗಾಗಲೇ ತಮಗೆಲ್ಲ ಗೊತ್ತಿರ್ಬೋದು, ಯಾವುದೇ ಒಂದು ಇಲಾಖೆಯಲ್ಲಿ ಒಬ್ಬ ಸಾರ್ವಜನಿಕರು ಹೋಗ್ಬಿಟ್ಟು ಯಾವುದೇ ರೀತಿ ವಿಡಿಯೋ ಮಾಡುವ ಮುಖಾಂತರ ಆ ಭ್ರಷ್ಟಾಚಾರವನ್ನು ತಡೆಗಟ್ಟಿರುವಂತ ಯಾವುದಾದ್ರೂ ಗೊತ್ತು. ಪಕ್ಷ ಯಾವುದೇ ಆಸೆ ಆವೇಶಗೆ ಒಳಗಾಗದೆ ಪ್ರಾಮಾಣಿಕವಾಗಿ ಜನರ ಬೆಂಬಲಿಗೆ ನಿಂತಿರುವ ಅಂತಹ ಒಂದು ಕೆಆರ್ಎಸ್ ಪಕ್ಷವನ್ನ ಇವತ್ತು ಎದ್ದೇಳು ಕನ್ನಡಿಗ ಕೆಆರ್ಎಸ್ ಪಕ್ಷ ಸೇರೋಣ ಬಾ ಎಂಬ ವಿಶೇಷ ಅಭಿಯಾನವನ್ನು ರಾಜ್ಯಾದ್ಯಂತ ಏನಪ್ಪ ಅಂದ್ರೆ ಮೂಡಿಕೊಂಡು ಬರ್ತಾ ಇದೆ. ಆ ಉದ್ದೇಶದಿಂದ ಇವತ್ತು ನಮ್ಮ ಹುಮ್ನಾಬಾದ್ ತಾಲೂಕಿಗೆ ಬಂದಿರುವಂತಹ ಎಲ್ಲ ಕೆಆರ್ಎಸ್ ಪಕ್ಷದ ರಾಜ್ಯ ಪ್ರಾಂತ್ಯಾಧಿಕಾರಿಗಳಂತ ಎಲ್ಲ ಪದಾಧಿಕಾರಿಗಳೇನಪ್ಪ ಅಂದ್ರೆ ನಮ್ಮ ಬೀದರ್ ಜಿಲ್ಲೆಯ ಮತ್ತು ನಮ್ಮ ಹುಮ್ನಾಬಾದ್ ತಾಲೂಕಿನ ಸಮಸ್ತ ತಾಲೂಕಿನ ಮಹಾಜನತೆಯ ಪರವಾಗಿ ಅವರಿಗೆ ಹೃದಯಪೂರ್ವಕವಾಗಿ ನಾನು ಧನ್ಯವಾದ ಅರ್ಪಿಸುತ್ತೇನೆ. ಜೊತೆಗೆ ಪ್ರತಿಯೊಬ್ಬರು ಕೂಡ ಇಂತಹ ಪಕ್ಷವನ್ನ ನಾವು ಬೆಂಬಲಿಸಬೇಕು. ಗೊತ್ತು, ಭ್ರಷ್ಟಾಚಾರ ಮುಕ್ತ ರಾಜ್ಯ ನಮ್ಮ ತಾಲೂಕ ನಮ್ಮ ಜಿಲ್ಲೆ ಮಾಡಬೇಕಾದ್ರೆ ಇಂತಹ ಒಂದು ಪಕ್ಷ ಎಂದಪ್ಪ ಅಂದ್ರೆ ಪ್ರತಿಯೊಬ್ಬರು ಸೇರಬೇಕು. ಈ ಪಕ್ಷಕ್ಕೆ ಬೆಂಬಲ ನೀಡೋಣ, ನಾವೆಲ್ಲರೂ ಸೇರಿಂದಪ್ಪ ಅಂದ್ರೆ ಆ ಪಕ್ಷ ಬಲಪಡಿಸೋಣ ಅಂತ ಹೇಳಿ ಇವತ್ತು ತಮ್ಮೆಲ್ಲ ಪರವಾಗಿ ಮತ್ತೊಮ್ಮೆ ಎಂದಪ್ಪ ಅಂದ್ರೆ ನಾನು ವೈಯಕ್ತಿಕವಾಗಿ ಕೆಆರ್ಎಸ್ ಪಕ್ಷಕ್ಕೆ ಎಂದಪ್ಪ ಅಂದ್ರೆ ನಾನು ಹುಮ್ನಾಬಾದ್ ತಾಲೂಕಿನ ಮಹಾಜನತೆಯ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ, ಧನ್ಯವಾದ ಸಲ್ಲಿಸ್ತೇನೆ. ಹೃದಯಪೂರ್ವಕವಾಗಿ ಧನ್ಯವಾದಗಳು. ನ್ಯೂಸ್ ಸಂಗಮಕ್ಕಾಗಿ ವಂಶಿಹಾನಿ, ಕುಶಾಲನಗರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣ ವ್ಯಾಪ್ತಿಯಲ್ಲಿ ಗೋದಾಮುಗಳಲ್ಲಿ ಅಕ್ರಮವಾಗಿ ನಕಲಿ ರಸಗೊಬ್ಬರ ಶೇಖರಿಸಿರುವ ಬಗ್ಗೆ ಮಾಹಿತಿ ತಿಳಿದು ಬಂದಿದೆ. ಕೆಆರ್ಪೇಟೆ ತಾಲೂಕು ಕಿಕ್ಕೇರಿ ಹೋಬಳಿಯ ಜಯ ಕರ್ನಾಟಕ ಸಂಘಟನೆಯ ಅಧ್ಯಕ್ಷರಾಗಿ ಸತೀಶ್ ಅವರು ನೇಮಕಗೊಂಡಿದ್ದಾರೆ. ಕುಶಾಲನಗರ ಪಟ್ಟಣದ ರಂಗಭಾರತಿ ಕಲಾಮಂದಿರಂ ಸಭಾಂಗಣದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಕುಣಿತ ಭಜನೆ ತರಬೇತಿ ಕಾರ್ಯಕ್ರಮ ನಡೆಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.